ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಹಲವು ರಹಸ್ಯಗಳನ್ನು ಎಳೆದು ತೆಗೆದಿರುವಂತಹ ಇಡಿ ಈಗ ಮತ್ತೊಂದು ಬಿಗ್ ಸ್ಟೆಪ್ ಇಡಲಿದೆಯಾ? ರಾಜ್ಯ ರಾಜಕಾರಣದಲ್ಲಿ ಈಗ ಇದರ ಬಗ್ಗೆ ಚರ್ಚೆ ಜೋರಾಗಿದೆ ಮತ್ತು ಕೈ ಮಿನಿಸ್ಟರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿಯ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲರೂ ಕೂಡ ಇರೋದು. ಅಚ್ಚರಿ ಅನಿಸುವಂತಹ ಮಾತುಗಳು ಕೈಪಾಳಿದಿಂದ ಸಿಡಿತಾ ಇರೋದು. ಇವತ್ತು ಏಕಾಏಕಿ ರಕ್ತ ಕ್ರಾಂತಿಯ ಮಾತಾಡ್ತಿದ್ದಾರೆ. ಸುಮ್ಮನಿರಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ನಡೀಬಾರದ್ದೇನೋ ನಡೆಯೋದಿದೆ ಅನ್ನೋ ರೀತಿಯಲ್ಲಿ ದಿಢೀರಂತ ಕೈ ಶಾಸಕರು, ಮಿನಿಸ್ಟರ್ಗಳು, ಸಿದ್ದರಾಮಯ್ಯ ಪರಮಾಪ್ತ ವಲಯದ ನಾಯಕರು ಸಿಡ್ದೆದ್ದಿರೋದು ಯಾಕೆ ನೋಡಿ ಏನು ಹೇಳ್ತಿದ್ದಾರೆ. ಹಾಸನದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ದಿಢೀರ್ ಪ್ರೆಸ್ ಮೀಟ್ ಮಾಡಿ ಕಿಡಿಕಾರಿದ್ದಾರೆ. ಏನಂತ ನೋಡಿ, ಅವ್ರು ಆಡಿರೋ ಮಾತುಗಳು. ಇವರೊಬ್ಬರೇ ಎಲ್ಲ ಮಿನಿಸ್ಟರ್ಗಳು ಇದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರು ತಗೊಂಡು ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾರೆ ಅನ್ನುವಂಥ ಗುಮಾನಿ ಇದೆ. ರಾಜ್ಯಪಾಲರ ಮೂಲಕ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿ ರಾಜಭವನ ಮಿಸ್ಯೂಸ್ ಮಾಡ್ಕೊಳ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಹಲವು ಮಿನಿಸ್ಟರ್ಗಳ ಬಾಯಲ್ಲಿ ಬರ್ತಿದೆ. ಶಿವಲಿಂಗೇಗೌಡರು ಹೇಳ್ತಿರೋದು ನೋಡಿ, ಮಾಧ್ಯಮಗಳಲ್ಲೂ ಬರ್ತಿದೆ ಇದೆಲ್ಲ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ರಾಜ್ಯದಲ್ಲಿ 1 ಇಂಚು ಸಿದ್ದರಾಮಯ್ಯ ಸರ್ಕಾರವನ್ನು ಅಲುಗಾಡಿಸಿದ್ರೆ ರಕ್ತ ಕ್ರಾಂತಿ ಆಗ್ಬಿಡುತ್ತೆ, ಎಚ್ಚರಿಕೆಯಿಂದ ಇರಿ. ಏನಾದರೂ ಆಲೋಚನೆಯಲ್ಲಿ ಇದ್ರೆ ನೀವು ವಾಪಸ್ ತಗೊಂಡ್ಬಿಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂಥದ್ದೇನಾಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವ ಕುತೂಹಲ. ಬಿಜೆಪಿ 2 ಸಾರಿ ಬಂದಿರೋದು, ಸರ್ಕಾರ ರಚಿಸಿರೋದು ಕೂಡ ಹಿಂಬಾಗಿಲಿನಿಂದ. ಮತ್ತದೇ ರೀತಿ ಆಟ ಶುರು ಮಾಡಿದ್ದೀರಾ ಬಿಜೆಪಿಯವರು. ಅಂಥದ್ದೇ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಕಾಂಗ್ರೆಸ್ ಕಚೇರಿಯಲ್ಲಿ ಸತ್ಯಶೋಧನೆ ಸಮಿತಿ ಸಭೆಯನ್ನ ಮಾಡಿದ್ದೀವಿ ನಾವಿವತ್ತು. ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಏನಾದರೂ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ಎಂಥ ಹೋರಾಟ ಮಾಡ್ತೀವಿ ಅಂದರೆ ಇಡೀ ದೇಶದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ ಅಂತಿದ್ದಾರೆ. ನಾವು ತಯಾರಾಗಿದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅನಿವಾರ್ಯ ಘಟನೆ ನಡಿಬಾರ್ದು, ನಡೆದ್ರೆ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರು ಯುದ್ಧನೇ ಮಾಡ್ತೀವಿ, ತಯಾರಾಗಿದ್ದೀವಿ. ಈ ರಾಜ್ಯದಲ್ಲಿ ಯುದ್ಧ ಆಗುತ್ತೆ. 136 ಸೀಟ್ ಬಂದಿರೋ ಸರ್ಕಾರವನ್ನು ಅನ್ಯ ಮಾರ್ಗದಲ್ಲಿ ತೆಗೆಯೋದಕ್ಕೆ ಹೋದರೆ ಯುದ್ಧವನ್ನೇ ಮಾಡಬೇಕಾಗತ್ತೆ. 2 ಬಾರಿ ಆಟ ನೋಡಿದ್ದೀವಿ, 3ನೇ ಸಲ ನಿಮ್ಮ ಆಟ ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನೀವು ಅನಿವಾರ್ಯವಾಗಿ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಟ್ಟರೆ ಅಂತಿಂಥ ಕ್ರಾಂತಿ ಆಗಲ್ಲ, ಉಗ್ರ ಕ್ರಾಂತಿ ಆಗತ್ತೆ ಅಂತ ಶಿವಲಿಂಗೇಗೌಡರು ಕೆಂಡ ಕಾರಿದ್ದಾರೆ. ಮಿನಿಸ್ಟರ್ಗಳಿದೆ ಮಾತಾಡ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡಲಿದ್ದಾರ ರಾಜ್ಯಪಾಲರು? ಕುತೂಹಲಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಏನೋ ಒಂದು ಮಾಡ್ತಿದೆ ಅಂತ ದಿಢೀರ್ ಈಗ ಕುರುಬ ಸಂಘದಿಂದ ಪ್ರೆಸ್ ಮೀಟು, ಸಿದ್ದರಾಮಯ್ಯ ಪರಮಾಪ್ತರಿಂದ ಪ್ರೆಸ್ ಮೀಟು ಯಾಕಾಗ್ತಿದೆ? ಡೆಲ್ಲಿಯಲ್ಲಿ ಎಲ್ಲರೂ ಇರೋ ಟೈಮಲ್ಲಿ ಸಿದ್ದರಾಮಯ್ಯನವರು ಡೆಲ್ಲಿಲಿದ್ದಾರೆ, ವಿಜಯೇಂದ್ರ ದಿಢೀರ್ ಡೆಲ್ಲಿಗೆ ಹೋಗಿದ್ದಾರೆ, ರಾಜ್ಯಪಾಲರು ಡೆಲ್ಲಿಲಿದ್ದಾರೆ. ಈ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ರಾಜ್ಯಪಾಲರಿಗೆ ಅಬ್ರಹಾಂ ಅವರು ಈಗಾಗಲೇ ದಾಖಲೆಗಳನ್ನು ಇಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಅವಕಾಶ ಮಾಡಿಕೊಟ್ರೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಏನೇನು ಅಕ್ರಮ ಆಗಿದೆ, ಅಧಿಕಾರ ದುರ್ಬಳಕೆ, ಹಾಗೆ ಫೋರ್ಜರಿ ಮಾಡಿರೋದೆಲ್ಲ ಆರೋಪಗಳನ್ನು ಮಾಡಿ ದಾಖಲೆಯನ್ನು ಕೊಟ್ಟು ಕೇಳಿರೋದಲ್ವಾ, ಪರ್ಮಿಷನ್ನ ಅವಕಾಶ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾರೆ. ಅಬ್ರಹಾಂ ಅವರು ಈಗ ಕೋರ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ, ಪರ್ಮಿಷನ್ಗೋಸ್ಕರ ಕಾಯ್ತಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇಡಿ ವಾಲ್ಮೀಕಿ ನಿಗಮದ ಕೇಸಲ್ಲಿ ರಾಜಭವನದ ಮೆಟ್ಟಿಲೇರಲಿದೆ ಅನ್ನುವ ವಿಚಾರಗಳು ಈಗ ಚರ್ಚೆ ಆಗ್ತಿರೋದು ಜೋರಾಗಿ. ಇಡಿ ದಾಖಲೆಗಳನ್ನು ನಾವು ಹಿಡಿದಿದ್ದೀವಿ ಅಂತಿದೆ. ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಎಲೆಕ್ಷನ್ಗೆ ಹಣ ಬಳಕೆಯಾಗಿದೆ, ಮದ್ಯ ಖರೀದಿಗೆ ಬಳಕೆಯಾಗಿದೆ, ವೋಚರ್ಗಳನ್ನು ಹಂಚೋದಕ್ಕೆ ಬಳಕೆಯಾಗಿದೆ, ತೆಲಂಗಾಣದಲ್ಲಿ ಎಲೆಕ್ಷನ್ಗೆ ಹೇಗೆಲ್ಲ ಬಳಕೆಯಾಗಿದೆ, ಹವಾಲಾ ಮಾರ್ಗದಿಂದ ಏನಾಗಿದೆ, ಇದೆಲ್ಲದರ ಬಗ್ಗೆ ದಾಖಲೆ ಹಿಡಿದಿದ್ದೀವಿ ಅಂತಿದೆ ಇಡಿ. ಪತ್ರಿಕಾ ಪ್ರಕಟಣೆಯಲ್ಲೂ ಹಲವು ಗಂಭೀರ ವಿಚಾರಗಳನ್ನೇ ಹೊರಗಡೆ ಇಟ್ಟಿದೆ, ಅಧಿಕೃತವಾಗಿ ಇಡಿ ಕೊಟ್ಟಿರೋ ಮಾಹಿತಿ. ಹಾಗೆ ಕೋರ್ಟ್ನ ಮುಂದೆ ಇಡಿ ಇಟ್ಟಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಯಾರ್ಯಾರನ್ನ ನಾವು ಕಸ್ಟಡಿಗೆ ತಗೊಳ್ಬೇಕು, ಯಾಕೆ ತಗೊಳ್ಬೇಕು ಅಂತ ಕೋರ್ಟ್ನ ಮುಂದೆ ಇಟ್ಟಿರುವಂತಹ ವರದಿಯಲ್ಲೂ ಕೂಡ ಕೆಲವು ಪ್ರಮುಖರು, ದದ್ದಲ್ ಮತ್ತು ನಾಗೇಂದ್ರ ವಿಚಾರಣೆ ಆಗಿದೆಯಲ್ಲ, ಅವರು ಕೆಲವನ್ನ ಹೊರಗಿಟ್ಟಿದ್ದಾರಂತೆ ಸತ್ಯವನ್ನ. ಮತ್ತು ಕೆಲವು ಪ್ರಮುಖರು 3 ಮೊಬೈಲ್ ನಾಶ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಎಲ್ಲ ಸಿಕ್ಕಿದೆಯಂತೆ ಇಡಿಗೆ. ಇದೆಲ್ಲವನ್ನ ಇಟ್ಟಿದೆ. ಇದರ ನಡುವೆ ಈಗ ಕೇಳಿಬರ್ತಿರುವಂತಹ ವಿಚಾರ, ಇಡಿ ಕೂಡ ರಾಜಭವನದ ಮೆಟ್ಟಿಲಿರುತ್ತಾ. ಒಂದ್ ಕಡೆ ಮೂಡಾ ಕೇಸಲ್ಲಿ
ಹೋರಾಟ ನಡೀತಾ ಇದೆ, ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಕೇಸು. ಮತ್ತೊಂದು ಕಡೆ ಇಡಿ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೇಳಲಿದೆಯಾ? ಇದಾದರೆ ರಾಜಕಾರಣದಲ್ಲಿ ಬಿರುಗಾಳಿ ಏಳತ್ತಾ? ಇಡಿ ದಾಖಲೆಗಳ ಸಮೇತ ರಾಜಭವನದ ಕದ ಬಡಿದ್ರೆ ಅನ್ನೋ ಕುತೂಹಲಕಾರಿ ಬೆಳವಣಿಗೆ ಕಾದ್ ನೋಡಬೇಕು. ಯಾಕೆ ಅನುಮಾನ ಬಂತು ಅಂತ ಕೇಳಿದ್ರೆ, ಕೈ ಮಂತ್ರಿಗಳು, ಅದರಲ್ಲೂ ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಅವರು, ಬೇರೆ ಬೇರೆಯವರೆಲ್ಲ ರಾಜಭವನವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅನ್ನುವ ವಾಗ್ದಾಳಿ ಶುರು ಮಾಡಿದ್ದಾರೆ. ಇದನ್ನು ನಾವು ಕೇಳಿದ್ದೀವಲ್ವಾ, ಈ ಜಟಾಪಟಿ ಮುಖ್ಯಮಂತ್ರಿ ವರ್ಸಸ್ ರಾಜ್ಯಪಾಲರು ಜಟಾಪಟಿಯನ್ನು ವಿವಿಧ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಹುದ್ದೆಗೂ ಕೂಡ ಅಗೌರವ ತೋರಿ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ ಅಂತೆಲ್ಲ ಆರೋಪಗಳನ್ನು ಮಾಡಿದ್ದು ನಾವು ನೋಡಿದ್ದೀವಿ. ಆಗಾಗ ಇದಾಗ್ತಾ ಇರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ಕರ್ನಾಟಕದಲ್ಲೂ ಅಂತಹ ಜಟಾಪಟಿಗೆ ಏನಾದರೂ ಸಾಕ್ಷಿ ಆಗಲಿದೆ ಗೊತ್ತಿಲ್ಲ, ಕಾದು ನೋಡ್ಬೇಕು. ಅದನ್ನು ಕಾನೂನು ತಜ್ಞರ ಸಲಹೆ ಕೇಳಿದ್ದಾರೆ. ಮೂಡಾ ಕೇಸ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳೋದಕ್ಕೆ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ ಬಂದಿದೆಯಂತೆ. ಕಾನೂನು ತಜ್ಞರುಗಳು ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳ ಎಕ್ಸಾಂಪಲ್ ಸಮೇತ ಇಂತಹ ಕೇಸ್ಗಳಿಗೆ ಉದಾಹರಣೆ ಕೊಟ್ಟು ರಾಜ್ಯಪಾಲರಿಗೆ ರಿಪೋರ್ಟನ್ನು ಕೊಟ್ಟಿದ್ದಾರಂತೆ. ಅದಕ್ಕೆ ಅನುಗುಣವಾಗಿ ಏನು ಕ್ರಮ ತಗೊಳ್ತಾರೆ ನೋಡಬೇಕು. ಮೂಡಾ ಕೇಸಲ್ಲಿ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ವಾಗ್ದಾಳಿ ನಡೆಸ್ತಿದ್ದಾರೆ. ಏಕಾಏಕಿ ಮಿನಿಸ್ಟ್ರುಗಳು ಯಾಕೆ ಬಂತು? ಇಡೀ ರಾಜಭವನಕ್ಕೆ ಇನ್ನೂ ಹೋಗಿಲ್ಲ, ಅಂದರೆ ಹೋಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಅಂತೂ ಹೊರಗಡೆ ಬಂದಿಲ್ಲ, ಹೋಗಿದ್ರೂ ಗೊತ್ತಿಲ್ಲ ಯಾರಿಗೂ. ಏಕಾಏಕಿ ಮಿನಿಸ್ಟ್ರುಗಳು ಯಾಕೆ ಮಾತಾಡ್ತಿದ್ದಾರೆ? ರಾಜಭವನ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಿದೆ, ಇದು ಸರಿಯಲ್ಲ ಅಂತ ಮಾತುಗಳು ದಿಢೀರಂತ ಬರ್ತಿರೋದು ಯಾಕೆ ಅನ್ನೋದೇ ಕುತೂಹಲಕಾರಿ ವಿಚಾರ. ಇದರ ನಡುವೆ ರಾಜ್ಯಪಾಲ ಗೆಹ್ಲೋಟ್ ಅವರು ಡೆಲ್ಲಿಯಲ್ಲಿದ್ದಾರೆ. ಅದರ ವಿರುದ್ಧನೂ ಯಾರಾದರೂ ಆರೋಪ ಮಾಡ್ತಿದ್ದಾರಾ ಗೊತ್ತಿಲ್ಲ. ರಾಜಕೀಯ ಜಟಾಪಟಿ ರಾಜಭವನದ ಸುತ್ತಲೂ ಶುರುವಾದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡಿದ್ರು, ಅಲ್ಲೇ ಇದ್ದಾರೆ. ಹೈಕಮಾಂಡ್ ಸಿಟ್ಟು ಮಾಡಿಕೊಳ್ತು. ಖರ್ಗೆ ಅವರಂತೂ ಬಹಳ ಆಕ್ರೋಶಭರಿತವಾಗಿ 1 ವರ್ಷ ತುಂಬುತ್ತಾ ಇದ್ದ ಹಾಗೆ ಈ ರೀತಿ ಹಗರಣಗಳು ಸುತ್ತಕೊಳ್ತಾವೆ ಅಂದರೆ ಏನು ನಿಭಾಯಿಸಿದ್ರಿ? ಪ್ರತಿಪಕ್ಷಗಳಿಗೆ ಈ ರೀತಿ ಅಸ್ತ್ರಗಳನ್ನು ಕೊಟ್ಟಿದ್ದೀರಲ್ಲ ಅಂತ ಸೆಷನ್ನು ಇನ್ನಿತರ ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಕೂಡ ಸಿಟ್ಟಾಗಿದ್ದಾರೆ, ಬಹಳ ಸಿಟ್ಟಾಗಿದ್ದಾರೆ ಅನ್ನುವ ವರದಿಗಳನ್ನು ನೀವು ಎಲ್ಲ ಕಡೆ ಫ್ರಂಟ್ ಪೇಜಲ್ಲಿ ನೋಡಿದ್ದೀರಿ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ತರಾಟೆ, ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ತರಾಟೆ ಅಂತ. ಅದಕ್ಕೆ ಇಲ್ಲ ಸುಳ್ಳು ಹೇಳ್ತಿದ್ದಾರೆ, ಇಲ್ಲದಿರೋದನ್ನು ಇದೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ, ನಾವು ಕೌಂಟರ್ ಕೊಡ್ತೀವಿ ಅಂತ ಇವರು ಕೂಡ ರಿಪೋರ್ಟ್ ಇಟ್ಟು ನಾವು ಏನು ಮಾಡ್ತೀವಿ ಮುಂದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬೇಸೋದೊಣ್ಣೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ಗೆ ಈ ಕೇಸ್ಗಳಿಂದ ಮುಜುಗರ ಆಗಿದೆ. ನೋಡ್ತಾ ಇದೀವಿ ನಾವು, ನಿರ್ಮಲಾ ಸೀತಾರಾಮನ್ ಅವರು ಅಧಿವೇಶನದಲ್ಲಿ ಸಿದ್ದರಾಮಯ್ಯ ವಿಚಾರವನ್ನೇ ಹಿಡ್ಕೊಂಡು ದಲಿತರ ಬಗ್ಗೆ ಮಾತಾಡ್ತೀರಾ ನೀವು, SC STಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತೀರಾ. ಸಿದ್ದರಾಮಯ್ಯನವರ ಆಡಳಿತದ ಸರ್ಕಾರದಲ್ಲಿ ಅಂದರೆ ಅವ್ರ ಹೆಸರು ತಗೊಂಡಿಲ್ಲ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ಹಗರಣ ಅಂತ ಗುಡುಗಿದ್ದನ್ನು ನೋಡಿದ್ದೀವಿ. ಲೋಕಸಭೆಯಲ್ಲಿ ಗದ್ದಲ ಗಲಾಟೆಯಾಗಿ ಸೆಷನ್ ಮುಂದಕ್ಕೆ ಹೋಗಿದ್ದನ್ನು ನೋಡಿದ್ದೀವಿ. ಡೆಲ್ಲಿ ಮಟ್ಟದಲ್ಲಿ ಈ ಕೇಸ್ ಸದ್ದು ಮಾಡ್ತಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಟೆನ್ಷನ್ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಲಿಂಕ್ ಮಾಡ್ತಿದ್ದಾರೆ BJP ಅವರು, ಆರೋಪ ಮಾಡ್ತಿದ್ದಾರೆ. ಟೆನ್ಷನ್ ಆಗಿದೆ, ಬಿಸಿ ಮುಟ್ಟಿಸ್ತಾ ಇದೆ ರಾಜ್ಯ ನಾಯಕರುಗಳಿಗೆ. ಈ ಹೊತ್ತಲ್ಲಿ ಡೆಲ್ಲಿಯಲ್ಲಿ DK ಸಿದ್ದರಾಮಯ್ಯನವರು ಇರೋ ಹೊತ್ತಲ್ಲೇ ವಿಜಯೇಂದ್ರ ಕೂಡ ಡೆಲ್ಲಿಗೆ ಧಾವಿಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ರಾಜ್ಯಪಾಲರು ಡೆಲ್ಲಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಕಾದ್ ನೋಡಬೇಕು ಈ ಕೇಸ್ಗೆ ಸಂಬಂಧಪಟ್ಟಂತೆ, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಇಡಿ ಮುಂದಿನ ಹೆಜ್ಜೆ ಯಾವ ರೀತಿ ಇಡುತ್ತೆ ಅಂತ. ಇದರ ನಡುವೆ CBIಗೆ ಸಂಪೂರ್ಣವಾಗಿ ಈ ಕೇಸನ್ನು ಕೊಡಬೇಕು ಅಂತ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೋರ್ಟ್ಗೆ ಹೋಗಿತ್ತಲ್ಲ, ಕೋರ್ಟ್ ಈಗ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಆ ಪ್ರಾಸೆಸ್ಸು ಇನ್ನೊಂದು ಕಡೆ ಆಗ್ತಾ ಇದೆ. ಸೊ ಎಲ್ಲ ಕಡೆಯಿಂದ ಒತ್ತಡ ಸೃಷ್ಟಿ ಆಗ್ತಿರೋದು ಇದೇ ಟೈಮಲ್ಲಿ. ಸರಿಯಾಗಿ ನೋಡಿ, ಕುರುಬ ಸಂಘದಿಂದ ಸುದ್ದಿಗೋಷ್ಠಿ ಕಿಡಿಕಾರಿದೆ. ಕುರುಬ ಸಂಘ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯನವ್ರನ್ನ, BJP JDS ಈ ದ್ವೇಷ ರಾಜಕಾರಣ ಬಿಡಬೇಕು ಅಂತ ಖಾಸಗಿ ಹೋಟೆಲ್ನಲ್ಲಿ ದಿಢೀರ್ ಸುದ್ದಿಗೋಷ್ಠಿ. ಈರಣ್ಣ ಅವರಿಂದ, ಕುರುಬರ ಸಂಘದ ಅಧ್ಯಕ್ಷ ಈರಣ್ಣ ಅವರಿಂದ, ಕುರುಬ ಜನಾಂಗದ ಗುಂಪಿಗೆ ಸೇರಿದಂತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡ್ತಿದ್ದೀರಾ, ಅವಮಾನಿಸೋ ಪ್ರಯತ್ನ ಮಾಡ್ತಿದ್ದೀರಾ, ಮಸಿ ಬಳಿಯೋ ಪ್ರಯತ್ನ ಮಾಡ್ತಿದ್ದೀರಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ವಿಚಾರಣೆ ಮಾಡಬೇಕು ಎಲ್ಲ ನಡೆಸ್ತಾ ಇದ್ರು ಸುಮ್ಮನೆ ಸಿದ್ದರಾಮಯ್ಯನವ್ರು ಕೆಟ್ಟ ಹೆಸರು ತರಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀರಾ. ಯಾಕೆ BJP ಅವಧಿಯಲ್ಲಿ, ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಹಗರಣಗಳಾಗಿರ್ಲಿಲ್ವಾ? ರಕ್ತಕ್ರಾಂತಿ ಆದರೂ ಸರಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ನಾವು ಬಿಡಲ್ಲ ಅನ್ನುವ ಅತ್ಯಂತ ಕಟು ಶಬ್ದಗಳನ್ನು ಆಡುವ ಮೂಲಕ
ಕುರುಬ ಸಂಘದ ಅಧ್ಯಕ್ಷರು ಇದೇ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಿ ಕಿಡಿಕಾರಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಹುಷಾರ್ ಅಂತ. ಸೊ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ಮಹತ್ವದ ಬೆಳವಣಿಗೆ ಆಗಲಿಕ್ಕಿದೆಯಾ ಅನ್ನೋದ್ರ ಸುತ್ತ ಈಗ ಗರಿಗೆದರಿದೆ ಚರ್ಚೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.